ಕೇಳ್ತಾ ಇದೆಯಾ ಎಲ್ಲರೂ? ಸೈಲೆಂಟ್ ಆಗಿದ್ರೆ ಸಭೆ ನಡೀತದೆ. ನಿಮ್ಮ ಉತ್ಸಾಹ ನನಗೆ ಅರ್ಥ ಆಗುತ್ತೆ. ಕೇಂದ್ರ ಸಭೆ ಏನ್ ಸಂತ ಮಾಡಕ್ಕಿದ್ರೆ ಏನ್ ಮಾಡಕ್ಕಿದ್ರೆ ಅಲ್ಲಿ ಅಷ್ಟು ಜನ ಕಾರ್ಯಕರ್ತರು ಕೂತವ್ರೆ. ಏನು ಆಟ ಆಡಕ್ಕಿದ್ರೆ ಬೆಳಗ್ಗೆ 11 ಗಂಟೆಯಿಂದ ಇಲ್ಲಿ ಒಂದು ಶಾಂತಿ ಪಟ್ಟ ಒಂದು ಸಭೆ ಅಂತ ಇವತ್ತಿನ ತುಮಕೂರು ನಗರದಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂಥ ಲೋಕಸಭೆಯ ಚುನಾವಣೆಯ ಫಲಿತಾಂಶದ ನಂತರ ಈಗಾಗಲೇ ಈ ಒಂದು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಮತ್ತು ಜಾತ್ಯತೀತ ಜನತಾದಳದ ನಾಯಕರುಗಳು ಮತ್ತು ಕಾರ್ಯಕರ್ತರು ಅತ್ಯಂತ ಶ್ರಮವಹಿಸಿ ಈ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣ ಅವರ ಪರವಾಗಿ ಜಾತಿಯನ್ನು ಲೆಕ್ಕಿಸದೆ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬೆಂಬಲವನ್ನು ಸೂಚಿಸಿ ತಾವೇನು ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಆಯ್ಕೆ ಮಾಡಿದ್ದೀರಿ. ಕಳೆದ ಲೋಕಸಭೆಯ ಚುನಾವಣೆಗೆ ಎರಡು ಪಕ್ಷಗಳ ಮೈತ್ರಿಯ ಬೆಂಬಲವನ್ನು ಇಡೀ ರಾಜ್ಯದ ಜನತೆ ಅತ್ಯಂತ ಹೃದಯ ತುಂಬಿದ ಪ್ರೀತಿ ವಿಶ್ವಾಸದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ 19 ಲೋಕಸಭಾ ಸದಸ್ಯರನ್ನ ತಾವೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದೀರಿ. ಇವತ್ತಿನ ಈ ಒಂದು ಸಮಾರಂಭದಲ್ಲಿ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ನನಗೆ ಅರ್ಥ ಆಗುತ್ತೆ. ಈ ಒಂದು ಚುನಾವಣೆಯಲ್ಲಿ ತಾವೆಲ್ಲರೂ ಎರಡು ಪಕ್ಷಗಳ ಕಾರ್ಯಕರ್ತರು ಪಕ್ಷದ ನಾಯಕರಿಗೆ ಗೌರವ ತಂದುಕೊಟ್ಟಿದ್ದೀರಿ. ಈಗಿನ ಒಂದು ಚುನಾವಣೆಯ ನಂತರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3ನೇ ಬಾರಿಗೆ ಅವರೇನು ಸರ್ಕಾರವನ್ನು ರಚನೆ ಮಾಡಿದ್ದಾರೆ. ಈ ಮಂತ್ರಿಮಂಡಲದಲ್ಲಿ ಪ್ರೀತಿಯಿಂದ ಬೆಳೆಸಿರ್ತಕ್ಕಂಥ ನಿಮ್ಮ ಕುಟುಂಬದ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆಯಿಂದ ಹಿರಿಯರು ಯುವಕರು ನೀವೆಲ್ಲ ನಮ್ಮ ತಾಯಂದರು ಸುಮಾರು 15-20 ವರ್ಷದಿಂದ ಬೆಳೆಸಿರ್ತಕ್ಕಂಥವ್ರು ನೀವುಗಳು. ಇವತ್ತು ನಾನು ಕೇಂದ್ರದಲ್ಲಿ ಮಂತ್ರಿ ಆದಂತಹ ಒಂದು ಸನ್ನಿವೇಶ, ನರೇಂದ್ರ ಮೋದಿ ಅವರು ಏನು ಆಶೀರ್ವಾದ ಮಾಡಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ನಿಮ್ಮೆಲ್ಲರಲ್ಲಿ ಅಂದ್ರೆ ನನ್ನ ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ನಿಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗಿದ್ದಾನೆ ಕೇಂದ್ರದಲ್ಲಿ ಅನ್ನೋ ಒಂದು ಉತ್ಸಾಹ ಏನಿದೆ ನಿಮ್ಮಲ್ಲಿ, ಆ ಉತ್ಸಾಹದ ಹಿನ್ನೆಲೆ ಇವತ್ತು ಈ ವೇದಿಕೆ ಮೇಲೆ ಈ ಒಂದು ತಾವುಗಳೇ ಎಲ್ಲರೂ ಜವಾಬ್ದಾರಿ ನಿರ್ವಹಣೆ ಮಾಡ್ತಾರೆ. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಖುಷಿಯನ್ನ ಇಲ್ಲಿ ಹಂಚ್ಕೊತಾ ಇದ್ದೀರಿ. ನಂಗೆ ಅರ್ಥ ಆಗುತ್ತೆ. ಇಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವೇದಿಕೆ ಮೇಲೆ ಎಲ್ಲ ನಮ್ಮ ನಾಯಕರುಗಳು ಕೂತಿದ್ದಾರೆ. ಎರಡು ಪಕ್ಷಗಳ ನಾಯಕರು ಜಿಟಿ ದೇವೇಗೌಡರು ಮೈಸೂರಿನಿಂದ ಈ ಕಾರ್ಯಕ್ರಮಕ್ಕೋಸ್ಕರಲೇ ಬಂದಿದ್ದಾರೆ. ಇನ್ನು ನಮ್ಮ ಶಾಸಕ ಮಿತ್ರರು ಕೃಷ್ಣಪ್ಪಣ್ಣ, ಸುರೇಶ್ ಬಾಬು, ಈ ಕಡೆ ಸುರೇಶ್ ಗೌಡ್ರು, ನಮ್ಮ ಜ್ಯೋತಿ ಗಣೇಶ್ ಅವರು ಇವರೆಲ್ಲ ಇದ್ದಾರೆ. ನಮ್ಮ ಮಾಜಿ ಶಾಸಕರು ಆ ಕಡೆ ತಿಮ್ಮರಾಯಪುರದಿಂದ ಪ್ರಾರಂಭವಾಗಿ ಇಲ್ಲಿ ನಮ್ಮ ವೀರಭದ್ರವರು, ಸುಧಾಕರ್ ಲಾಲ್ ಅವರು, ಹೀಗೆ ಹಲವಾರು ಜನ ಇವತ್ತು ನಮ್ಮ ನಾಯಕರುಗಳೆಲ್ಲ ಕೂತಿದ್ದೀರಿ. ನಮ್ಮ ರಾಜಣ್ಣ ಅವರು, ಅದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ.
ಅಲ್ಲಿ ನಾಗರಾಜಣ್ಣ ಇದ್ರು ಈಗ ತಾನೇ ಹೋದ್ರು, ಅವ್ರು ಏನೋ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿ ನಮ್ಮ ಯುವ ನಾಯಕ ನಮ್ಮ ಜಗದೀಶ್ ಇದ್ದಾನಲ್ಲಿ, ನಮ್ಮ ಕೃಷ್ಣಕುಮಾರ್ ಆಮೇಲೆ ನಮ್ಮ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಲಿಂಗಪ್ಪಣ್ಣ ನಮ್ಮ ಮುಖ್ಯಮಂತ್ರಿ ಮಾಡಬೇಕಾದ್ರೆ ಒಂದು ಓಟ್ ಕೊಟ್ಟಲ್ಲ ಅವ್ರಿಗೆ, ಅವರಿಂದ ಇದ್ದಾರೆ. ಹಲವಾರು ನಮ್ಮ ನಾಯಕರಿದ್ದಾರೆ ವೇದಿಕೆ ಮೇಲೆ. ಕೆಲವು ನಮ್ಮ ಯುವಕ ಸ್ನೇಹಿತರು ಇಲ್ಲೆಲ್ಲ ಇಷ್ಟು ವೇದಿಕೆ ಮೇಲೆ ಹಾರಾಟ ಒಂದು ಉತ್ಸಾಹದಲ್ಲಿ ವೇದಿಕೆ ಮೇಲೆ ನೀವೇ ಎಲ್ಲ ಆವರಿಸ್ಕೊಂಡಿದ್ರಿ. ಅಲ್ಲಿ ಮುಂದೆ ಕೂತ ಪುಣ್ಯಾತ್ಮ ನಮ್ಮ ತಂದೆ ತಾಯಂದರು ಬೇರೆ ಇಲ್ಲೆಲ್ಲಾದ್ರೂ ಆಗಿದ್ರೆ ಇಷ್ಟೊಂದು ಅಲ್ಲಿಂದ ಹೋಗೋರು ನೀವು ಉಳಿತೀರೋ ಕೆಳಗೆ ಅಂತ ಹೇಳಿ. ಆದರೂ ಅವರೆಲ್ಲ ತಾಳ್ಮೆಯಿಂದ ಏನೋ ಒಂದು ಖುಷಿಯಲ್ಲಿ ಆಟ ಆಡ್ತಾವ್ರು, ಆಟ ಆಡ್ಲಿ ಅಂತ ಸುಮ್ಮನೆ ಕೂತಾ ಇರೋದು. ಅದರಿಂದ ಇವತ್ತು ಒಂದು ನಾನು ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳಿಗೆ ಒಂದು ಗೌರವ ಸಲ್ಲಿಸಿ ಅವರ ಆಶೀರ್ವಾದ ಪಡೆಯಲಿಕ್ಕೆ ಬಂದೆ. ಅದೇ ರೀತಿಯಲ್ಲಿ ನಮ್ಮ ಪಟ್ಟಾಕಿಣಿ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲಿಕ್ಕೆ ಬಂದಿದ್ದೆ. ಅದರ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಇವತ್ತು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ತುಮಕೂರಿಗೆ ಕುಮಾರಣ್ಣ ಮೊದಲನೇ ಬಾರಿ ಬರ್ತಾ ಇದ್ದಾನೆ. ಒಂದು ನಾವೆಲ್ಲ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಇಷ್ಟೊಂದು ಉತ್ಸಾಹದಲ್ಲಿ ಬೆಳಗ್ಗೆಯಿಂದ ಕಾದು ಕೂತಿದ್ದೀರಿ ತಾಳ್ಮೆಯಿಂದ. ನಿಮ್ಮ ಈ ಪ್ರೀತಿ ವಿಶ್ವಾಸ